ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತು ಪ್ರೀ ವರ್ಕೌಟ್ ಮೀಲ್ ಮಾಡ್ತಾ ಇದ್ದೀರಿ. ಅದಕ್ಕೆ ಏನು ಬೇಕಂತ ಐಟಮ್ಸ್ ನೋಡೋದಾದರೆ ಹಾಲು, ಅದಾದಮೇಲೆ 2 ಮೊಟ್ಟೆ, ಆಮೇಲೆ ಆನಿಯನ್, ಇದು ಫುಡ್ ಬ್ಲಾಗ್ ಅಲ್ಲ, ಆದರೆ ಪ್ರೀ ವರ್ಕೌಟ್ ಮೀಲ್. ಇದು ನಾವು ಏನೇನು ಮಾಡಬೇಕು ವರ್ಕೌಟ್ಗೆ ಹೋಗೋ ಮುಂಚೆ ತಗೊಳ್ಬೇಕಾಗದ ಮೇಲೆ ನಿಮ್ಮ ಇಷ್ಟ. ನಾನು ಇದೇ ರೀತಿ ಮಾಡ್ಕೊಳ್ತೀನಿ ಡೈಲಿ. ನೀವು ಯಾವ ರೀತಿ ಆದರೂ ಪ್ರೀ ವರ್ಕೌಟ್ ಮಾಡ್ಕೊಬೋದು. ವರ್ಕೌಟ್ ಆದಮೇಲೆ ಇದನ್ನು ತಗೊಳ್ತಾ ಇರೋದು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿ ತವಾ ಇಟ್ಟಿದ್ದೀನಿ. ತವಾ ಆದಮೇಲೆ ಸ್ವಲ್ಪ ಆಯಿಲ್ ಆಗಬೇಕು. ಇವಾಗ ಬಿಸಿ ಆಗ್ತಾಯಿದೆ, ಬಿಸಿ ಆಗೋವರೆಗೂ ಇರಬೇಕು. ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್, ಒಂದು 2-3 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಫುಲ್ ಸ್ಪ್ರೆಡ್ ಮಾಡಬೇಕು, ಪ್ಯಾನ್ ಫುಲ್ ಸ್ಪ್ರೆಡ್ ಮಾಡಿ. ಅದಾದಮೇಲೆ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲುನ ಬ್ರೌನಿಷ್ ಬರೋವರೆಗೂ ಮಾಡ್ಕೊಳ್ಬೇಕು. ಇದು ಬ್ರೌನಿಷ್ ಆಗಿ ಬರೋವರೆಗೂ ನೀವು ಸಪ್ರೇಟಾಗಿ ಎಲ್ಲ ರೋಸ್ಟ್ ಮಾಡ್ಕೊಳ್ಬೇಕು. ಆಲು ಸಪ್ರೇಟ್, ಅದಾದಮೇಲೆ ಆನಿಯನ್ ಸಪ್ರೇಟ್, ಈರುಳ್ಳಿ ಸಪ್ರೇಟ್. ಆನಿಯನ್ ಎರಡು ಒಂದೇ, ನಾವು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎರಡು ಹೇಳಿದೆ. ಎರಡು ಬ್ರೌನ್ ಆಗೋವರೆಗೂ ಕಾಯಬೇಕು. ಅದಾದಮೇಲೆ 3 ಒಂದೇ ಸಲ ಮರ್ಜ್ ಮಾಡಿ ಹಾಕಬೇಕು. ಇದನ್ನು ಬ್ರೌನ್ ಆಗೋವರೆಗೂ ಕಾಯಬೇಕು. ಬ್ರೌನಿಷ್ ಆಗಿದೆ ಆಲೂಗಡ್ಡೆ ಮತ್ತು ಈರುಳ್ಳಿ ಎರಡು ಇವಾಗ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಆಲೂ ಬ್ರೌನಿಷ್ ಆಗಿದೆ ಮತ್ತು ಆಯಿಲ್ ಇದು ಅಷ್ಟೇ. ಈರುಳ್ಳಿ ಎರಡು ಬ್ರೌನಿಷ್ ಆಗಿದೆ, ಎರಡು ಇದಾಗಿದೆ. ಇವಾಗ ಸ್ವಲ್ಪ ಸಾಲ್ಟ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊಳ್ಳಿ. ಸಾಲ್ಟ್ ಹಾಕಾದ್ಮೇಲೆ ಎರಡು ಮೊಟ್ಟೆ, ಸ್ವಲ್ಪ ಸಾಲ್ಟ್, ಆಮೇಲೆ ಮೊಟ್ಟೆ. ಮೊಟ್ಟೆ ಮತ್ತು ಹಾಲನ್ನ ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕು. ಇವಾಗ ಎರಡು ಮಾಡಿ.
ನೀವು ಇವಾಗ ಆಗಿದೆ, ರೆಡಿಯಾಗಿದೆ ತಿನ್ನೋದಕ್ಕೆ. ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿದೆ, ಉಪ್ಪು ಸ್ವಲ್ಪ ಕಡಿಮೆ ಆಯಿತು. ಇಲ್ಲಿ ಉಪ್ಪೆಲ್ಲ ಕಡಿಮೆ ತಿನ್ನಬೇಕು. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇರೋದು, ಇಷ್ಟು ಲಾಂಗ್ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.